ಎಲ್ರಿಗೂ ನಮಸ್ಕಾರ. ಅನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 2024 ಜುಲೈಯರ ಸ್ಪರ್ಧಾ ವಿಜೇತ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಈ 2024 ಜುಲೈ ಸ್ಪರ್ಧಾ ವಿಜೇತ ಮಾಹಿತಿಯು ಮುಂದೆ ಬರುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬಾ ಅನುಕೂಲ ಆಗ್ತದೆ. ಹಾಗಾಗಿ ಈ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇದು ಪಾರ್ಟ್ 1. ನಾವು ಹಲವಾರು ಆದಷ್ಟು ಮಾಹಿತಿಯನ್ನು ಸೇರಿಸಿದ್ದೀವಿ. ಮುಂದೆ ಪಾರ್ಟ್ 2 ಅಲ್ಲಿ ಇನ್ನೂ ಅನೇಕ ಮಾಹಿತಿಯನ್ನು ನೋಡೋಣ. ಈ ಒಂದು ಪಾರ್ಟ್ 1 ಅಲ್ಲಿ ಏನು ಮಾಹಿತಿಯನ್ನು ಬರ್ತದೆ ಅಂತ ಈಗ ನೋಡ್ತಾ ಹೋಗೋಣ. ಓಕೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ನೂತನ ಅಧ್ಯಕ್ಷರಾಗಿ ಚೆಲ್ಲಾ ಶ್ರೀನಿವಾಸಲು ಶೆಟ್ಟಿ ಆಯ್ಕೆಯಾಗಿದ್ದಾರೆ. ನೋಡಿ, ನಿಮಗೆ ಈ ಥರ ಪ್ರಶ್ನೆ ಕೇಳ್ಬೋದು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಸ್ತುತ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ ಪ್ರಶ್ನೆ ಕೇಳ್ಬೋದು. ಹಾಗಾಗಿ ಈಗಿನ ಅಧ್ಯಕ್ಷರಾಗಿ ಚೆಲ್ಲಾ ಶ್ರೀನಿವಾಸಲ್ ಶೆಟ್ಟಿ ಎನ್ನುವರು ಆಯ್ಕೆಯಾಗಿದ್ದಾರೆ. ಇವರು ಸರ್ಕಾರಿ ಸ್ವಾಮ್ಯದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ನೂತನ ಅಧ್ಯಕ್ಷರಾಗಿ ಶ್ರೀನಿವಾಸಲು ಶೆಟ್ಟಿ ಅವರು ಆಯ್ಕೆ ಆಗಿದ್ದಾರೆ. SBIನ ಹಾಲಿ ಅಧ್ಯಕ್ಷರಾಗಿರುವಂತಹ ದಿನೇಶ್ ಕುಮಾರ್ ಅವರು 2024 ಆಗಸ್ಟ್ 28ರಂದು ನಿವೃತ್ತಿಯನ್ನು ಹೊಂದಲಿದ್ದಾರೆ. ದಿನೇಶ್ ಕುಮಾರ್ ಅವರಿಂದ ತೆರವಾಗುವ ಸ್ಥಾನಕ್ಕೆ ಚೆಲ್ಲಾ ಶ್ರೀನಿವಾಸಲು ಶೆಟ್ಟಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಇವರು ಆಂಧ್ರ ಪ್ರದೇಶದ ಮೂಲದವರು. 1988ರ ಪ್ರೊಬೇಷನರಿ ಅಧಿಕಾರಿಯಾಗಿ SBIಗೆ ಇವರು ಸೇರ್ಪಡೆಗೊಂಡಿದ್ದಾರೆ. ಕಳೆದ 3 ಶತಕಗಳಿಂದ ಅಂತಾರಾಷ್ಟ್ರೀಯ ಬ್ಯಾಂಕಿಂಗ್, ಜಾಗತಿಕ ಮಾರುಕಟ್ಟೆ ಮತ್ತು ತಂತ್ರಜ್ಞಾನ ಉಸ್ತುವಾರಿಯನ್ನು ಸಹ ಇವರು ಹೊಂದಿದ್ರು. ಹಾಗಾಗಿ ಈ ವಲಯದಲ್ಲಿ ಇವರು ತಜ್ಞರೆನಿಸಿಕೊಂಡಿದ್ದಾರೆ. 2000ರಿಂದ SBI ಹಿರಿಯ ವ್ಯವಸ್ಥಾಪಕ ನಿರ್ದೇಶಕರಾಗಿ ಹಾಗೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು. ಕೇಂದ್ರ ಸರ್ಕಾರ ರಚಿಸಿದಂತಹ ಹಲವು ಕಾರ್ಯಪಡೆ ಮತ್ತು ಸಮಿತಿಗಳಲ್ಲಿಯೂ ಸಹ ಈ ಶ್ರೀನಿವಾಸಲು ಶೆಟ್ಟಿ ಅವರು ಕಾರ್ಯವನ್ನು ನಿರ್ವಹಿಸಿದ ಅನುಭವವನ್ನು ಹೊಂದಿದ್ದಾರೆ. ಹಾಗಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ನೂತನ ಅಧ್ಯಕ್ಷರಾಗಿ ಶ್ರೀನಿವಾಸಲು ಶೆಟ್ಟಿ ಅವರು ಆಯ್ಕೆಯಾಗಿದ್ದಾರೆ. ಇವರು 27ನೇ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಓಕೆ, ಸ್ಟೇಟ್ ಬ್ಯಾಂಕ್ಗೆ ಸಂಬಂಧಿಸಿದಂತೆ ಒಂದಷ್ಟು ಮಾಹಿತಿಯನ್ನು ನೋಡಿದ್ರೆ, ಇದು 1955ರ ಏಪ್ರಿಲ್ 30ರಂದು ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಂದು ಮರುನಾಮಕರಣ ಮಾಡಲಾಯಿತು. 1955 ಜುಲೈ 1ರಂದು SBI ರಾಷ್ಟ್ರೀಕರಣಗೊಂಡು RBI ಅಧೀನದಲ್ಲಿ ಇದು ಕಾರ್ಯವನ್ನು ನಡೆಸ್ತದೆ. ಹಾಗೆಯೇ SBIನ ಮೊದಲ ಮಹಿಳಾ ಮುಖ್ಯಸ್ಥೆ ಬಂದ್ಬಿಟ್ಟು ಅರುಂಧತಿ ಭಟ್ಟಾಚಾರ್ಯ ಅವರು ಮೊದಲ ಮಹಿಳಾ ಮುಖ್ಯಸ್ಥರಾಗಿರ್ತಾರೆ. ದಿನೇಶ್ ಕುಮಾರ್ ಅವರು ಅಂದರೆ ಈಗ ಇವರು ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ಅವರ ನಂತರ ಆ ಒಂದು ಸ್ಥಾನಕ್ಕೆ SBIನ ಅಧ್ಯಕ್ಷರಾಗಿ ಈ ಶ್ರೀನಿವಾಸಲು ಶೆಟ್ಟಿ ಅವರು 27ನೇ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಓಕೆ, ಮುಂದಿನ ಮಾಹಿತಿ. ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಮೆಂಟ್ 2024 ಇದು ಮಹಿಳಾ ಸಿಂಗಲ್ಸ್ ಚಾಂಪಿಯನ್ಶಿಪ್ ಆಗಿದೆ. ಪೋಲೆಂಡ್ ದೇಶದ ಸ್ವಿಯಾಟೆಕ್ ಎನ್ನುವುದು ಮಹಿಳಾ ಸಿಂಗಲ್ಸ್ ಚಾಂಪಿಯನ್ ಪ್ರಶಸ್ತಿಯ ಮೊತ್ತ ಬಂದ್ಬಿಟ್ಟು ಚಾಂಪಿಯನ್ಶಿಪ್ ಪಡೆದಂತಹ ಸ್ವಿಯಾಟೆಕ್ ಅವರಿಗೆ 21.6 ಕೋಟಿ ರುವನ್ನು ನೀಡಲಾಗ್ತದೆ. ರನ್ನರ್ ಅಪ್ ಆಗಿರುವಂತಹ ಇಟಲಿಯ ಜಾಸ್ಮಿನ್ ಪಾವೋಲಿನ್ ಅವರಿಗೆ 10.8 ಕೋಟಿ ರುಗಳನ್ನು ನೀಡಲಾಗಿದೆ. ಈಗ ಸ್ವಿಯಾಟೆಕ್ ಅವರು ಗ್ರ್ಯಾಂಡ್ ಸ್ಲಾಮ್ ಸಾಧನೆಗಳು ಏನಪ್ಪ ಅಂತಂದರೆ, ಫ್ರೆಂಚ್ ಓಪನ್ 4 ಬಾರಿ ಚಾಂಪಿಯನ್ಶಿಪ್ ಆಗಿದ್ದಾರೆ. ಯಾವ್ಯಾವಾಗಪ್ಪ ಅಂದರೆ 2020, 2022, 2023, 2024 ಕಂಟಿನ್ಯೂಸ್ ಆಗಿ ಇವರು 4 ಬಾರಿ ಸಾಧನೆಯನ್ನು ಮಾಡಿದ್ದಾರೆ. US ಓಪನ್ಸ್ ಬಂದುಬಿಟ್ಟು 2022ರಲ್ಲಿ ಕಂಡುಬರ್ತದೆ. ಹಾಗೆಯೇ ಪುರುಷರ ಸಿಂಗಲ್ಸ್ ಚಾಂಪಿಯನ್ಶಿಪ್ ಯಾರಪ್ಪ ಅಂತಂದರೆ ಇವ ಆಟಗಾರ ಕಾರ್ಲೋಸ್ ಅಲ್ಕರಾಜ್ ರವರು. 2024ರ ಪುರುಷರ ಸಿಂಗಲ್ಸ್ ಫೈನಲ್ಸ್ ಪಂದ್ಯದಲ್ಲಿ ಸ್ಪೇನ್ನ 21 ವರ್ಷದ ಕಾರ್ಲೋಸ್ ಅಲ್ಕರಾಜ್ ರವರು ಜರ್ಮನಿಯ 26 ವರ್ಷದ ಅಲೆಕ್ಸಾಂಡರ್ ಜ್ವರೇವ್ ಅವರನ್ನು ಸೋಲಿಸಿ ಚಾಂಪಿಯನ್ಶಿಪ್ ಆಗಿದ್ದಾರೆ. ಈ ಮೂಲಕ ಇವರು 3 ಮಾದರಿಗಳ ಕೋರ್ಟ್ನಲ್ಲಿ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನು ಗೆದ್ದು ಅತ್ಯಂತ ಕಿರಿಯ ವಯಸ್ಸಿನ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಇವರು. ಓಕೆ, ಮಿಶ್ರ ಡಬಲ್ಸ್ ಚಾಂಪಿಯನ್ಶಿಪ್ ಬಂದ್ಬಿಟ್ಟು ದೇಸಿರೆ ಕ್ರಾವ್ಜಿಕ್ ಮತ್ತು ನೀಲ್ ಸ್ಕುಪ್ಸೆ ಇವರು ಬ್ರಿಟನ್ ರವರಾಗಿರ್ತಾರೆ. ಪುರುಷರ ಡಬಲ್ ಚಾಂಪಿಯನ್ಶಿಪ್ ಬಂದ್ಬಿಟ್ಟು ಮೇಟ್ ಪಾವಿಕ್ ರವರು ಮತ್ತು ಮಾರ್ಸೆಲೋ ಅಲೆವೆರಾ ಎನ್ನುವರು. ಓಕೆ,
NTA ಮುಖ್ಯಸ್ಥರಾಗಿ ಪ್ರದೀಪ್ ಸಿಂಗ್ ಕರೋಲಾ ಅವರು ನೇಮಕಗೊಂಡಿದ್ದಾರೆ. NTAನ ಮುಖ್ಯಸ್ಥರಾಗಿ ಪ್ರದೀಪ್ ಸಿಂಗ್ ರವರು ಇತ್ತೀಚೆಗೆ ಆಯ್ಕೆಯಾಗಿದ್ದಾರೆ. ಇವರು ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿಯ ಮಹಾನಿರ್ದೇಶಕರಾಗಿ ಹುದ್ದೆಯಿಂದ ಸುಬೋಧ್ ಕುಮಾರ್ ಸಿಂಗ್ ಅವರನ್ನು ತೆಗೆದುಹಾಕಿ ಆ ಸ್ಥಾನಕ್ಕೆ ನಿವೃತ್ತಿ ಹೊಂದಿದಂತಹ IAS ಅಧಿಕಾರಿಯಾಗಿರುವಂತಹ ಪ್ರದೀಪ್ ಸಿಂಗ್ ಕರೋಲಾ ಅವರನ್ನು ಕೇಂದ್ರ ಸರ್ಕಾರ ಆಯ್ಕೆ ಮಾಡಿದೆ. ಇವರು 1985ನೇ ಸಾಲಿನ ಕರ್ನಾಟಕ ಕೇಡರ್ನ IAS ಅಧಿಕಾರಿಯಾಗಿದ್ದಾರೆ. ಹಾಗೆಯೇ 2017ರಲ್ಲಿ ಏರ್ ಇಂಡಿಯಾ ಮುಖ್ಯಸ್ಥರಾಗಿ ನಿಯುಕ್ತಿಯರಾಗಿದ್ದಾರೆ. ಹಾಗೆಯೇ 2019ರಲ್ಲಿ ವಿಮಾನ ಇಲಾಖೆಯ ಕಾರ್ಯದರ್ಶಿಗಳಾಗಿಯೂ ಸಹ ಸೇವೆಯನ್ನು ಸಲ್ಲಿಸಿದ್ದಾರೆ. 2022ರಿಂದ ಭಾರತ ವ್ಯಾಪಾರ ಉತ್ತೇಜನ ಸಂಸ್ಥೆಯಲ್ಲೂ ಸಹ ಇವರು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಹಾಗೆಯೇ ಕರ್ನಾಟಕದಲ್ಲಿ ಇವರು ಹಲವಾರು ಮಹತ್ವದ ಹುದ್ದೆಗಳನ್ನು ಸಹ ನಿರ್ವಹಿಸಿದ್ದಾರೆ. ಓಕೆ, ಕರ್ನಾಟಕ ರಾಜ್ಯದ ಉಪ ಲೋಕಾಯುಕ್ತರಾಗಿ ನ್ಯಾಯಾಧೀಶರಾಗಿರುವಂತಹ ವೀರಪ್ಪ ಅವರು ನೇಮಕಗೊಂಡಿದ್ದಾರೆ. ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕರ್ನಾಟಕ ರಾಜ್ಯದ ಉಪ ಲೋಕಾಯುಕ್ತರಾಗಿ ನೂತನವಾಗಿ ಆಯ್ಕೆಯಾಗಿರೋರು ಯಾರು ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಹಾಗಾಗಿ ಪ್ರಸ್ತುತವಾಗಿ ನ್ಯಾಯಾಧೀಶ ವೀರಪ್ಪ ಅವರು ಇದಕ್ಕೆ ಆಯ್ಕೆಯಾಗಿದ್ದಾರೆ. ಹೈಕೋರ್ಟ್ನ ಹಿರಿಯ ನ್ಯಾಯಮೂರ್ತಿಯಾಗಿರುವಂತಹ ವೀರಪ್ಪ ಅವರನ್ನು ರಾಜ್ಯದ ನೂತನ ಉಪ ಲೋಕಾಯುಕ್ತರನ್ನಾಗಿ ನೇಮಕವನ್ನು ಮಾಡಲಾಗಿದೆ. ಇವರು ಕರ್ನಾಟಕ ರಾಜ್ಯದ ಲೋಕಾಯುಕ್ತದಲ್ಲಿ 2 ಉಪ ಲೋಕಾಯುಕ್ತ ಹುದ್ದೆಗಳಿದ್ದು 1ನೇ ಉಪ ಲೋಕಾಯುಕ್ತರಾಗಿ ಇವರು ಫಣೀಂದ್ರ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಆದರೆ 2ನೇ ಲೋಕಾಯುಕ್ತ ಹುದ್ದೆಯು 2 ವರ್ಷದಿಂದ ಖಾಲಿ ಇತ್ತು. ಆ ಒಂದು ಹುದ್ದೆಗೆ ನ್ಯಾಯಾಧೀಶರಾಗಿರುವಂತಹ ವೀರಪ್ಪ ಅವರು ಉಪ ಲೋಕಾಯುಕ್ತರನ್ನಾಗಿ ನೇಮಕವನ್ನು ಮಾಡುವುದರ ಮೂಲಕ 2 ವರ್ಷಗಳಿಂದ ಖಾಲಿ ಇದ್ದಂತಹ ಆ ಒಂದು ಸ್ಥಾನಕ್ಕೆ ಇವರು ಆ ಒಂದು ಲೋಕಾಯುಕ್ತ ಹುದ್ದೆಗೆ ಇವರು ಭರ್ತಿಯಾಗುತ್ತಾರೆ. ಇವರು ಖಡಕ್ ನ್ಯಾಯಾಧೀಶರೆಂದೇ ಖ್ಯಾತಿಯನ್ನು ಪಡೆದಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಉನ್ನತ ಸಮಿತಿ ಸಭೆಯು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿರುವಂತಹ ಅಂಜೇರಿಯ ವಿಧಾನಸಭೆಯ ಸಭಾಧ್ಯಕ್ಷರಾಗಿರುವಂತಹ UT ಖಾದರ್, ಹಾಗೆಯೇ ವಿಧಾನ ಪರಿಷತ್ನ ಸಭಾಪತಿಯಾಗಿರುವಂತಹ ಬಸವರಾಜ ಹೊರಟ್ಟಿ, ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿರುವಂತಹ R ಅಶೋಕ್ ಅವರನ್ನು ಒಳಗೊಂಡಂತೆ ಸಭೆಯು ನ್ಯಾಯಮೂರ್ತಿ ವೀರಪ್ಪ ಅವರನ್ನು ಉಪ ಲೋಕಾಯುಕ್ತರನ್ನಾಗಿ ಆಯ್ಕೆ ಮಾಡಲು ಸರ್ವಾನುಮತದಿಂದ ಇದನ್ನು ಅಂಗೀಕರಿಸಿದ್ದಾರೆ. ಓಕೆ, ಈ ಒಂದು ಲೋಕಾಯುಕ್ತ ಕಾಯ್ದೆ ಬಂದ್ಬಿಟ್ಟು 1984ರ ಕಾಯ್ದೆ ಆಗಿರ್ತದೆ. ಇದು ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರವನ್ನು ಕಡಿಮೆ ಮಾಡಲು ಮತ್ತು ಆಡಳಿತದಲ್ಲಿ ಪಾರದರ್ಶಕತೆ ಇರುವಂತಹ ಉದ್ದೇಶದಿಂದ ಕರ್ನಾಟಕ ರಾಜ್ಯದ ಅಂದಿನ ಮುಖ್ಯಮಂತ್ರಿಯಾಗಿದ್ದಂತಹ ರಾಮಕೃಷ್ಣ ಹೆಗಡೆ ಅವರ ನೇತೃತ್ವದಲ್ಲಿ ಈ ಒಂದು ಸರ್ಕಾರವು ಕರ್ನಾಟಕ ಲೋಕಾಯುಕ್ತ ಮಸೂದೆಯನ್ನು 1984ನ್ನು ರಾಜ್ಯ ವಿಧಾನಸಭೆಯಲ್ಲಿ ಅಂಗೀಕರಿಸಿ ಅದರ ನಂತರ ರಾಜ್ಯಪಾಲರ ಅಂಕಿತೆಯನ್ನು ಪಡೆದು ಈ ಒಂದು ಕಾಯ್ದೆಯಾಗಿ ರೂಪುಗೊಂಡಿದೆ. ಈ ಒಂದು ಕಾಯ್ದೆಯು 1985ರಲ್ಲಿ ಜಾರಿಗೆ ಬಂದಿದೆ. ನಂತರದಲ್ಲಿ 1986ರ ಜನವರಿಯಲ್ಲಿ ನ್ಯಾಯಮೂರ್ತಿಯಾಗಿ ಕೌಶಲ್ ರವರು ಕರ್ನಾಟಕದ ಮೊದಲ ಲೋಕಾಯುಕ್ತರಾಗಿ ನೇಮಕಗೊಂಡರು. ಪ್ರಸ್ತುತ ಯಾರಪ್ಪ ಅಂತಂದರೆ ಈಗ ನೋಡಿದ್ರೆ ನೀವು ನ್ಯಾಯಾಧೀಶ ವೀರಪ್ಪರವರು ಆಯ್ಕೆಯಾಗಿದ್ದಾರೆ. ಓಕೆ, ಮುಂದಿನ ಪ್ರಶ್ನೆ. ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರಾಗಿ GS ಸಂಗ್ರೇಶ್ ರವರು ಆಯ್ಕೆಯಾಗಿದ್ದಾರೆ. ಈ ಸಂಗ್ರೇಶ್ ರವರು ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯ ಕಾರ್ಯದರ್ಶಿಗಳಾದಂತಹ GS ಸಂಗ್ರೇಶಿ ಅವರನ್ನು ರಾಜ್ಯಪಾಲರ ಆದೇಶಾನುಸಾರವಾಗಿ ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರನ್ನಾಗಿ ನೇಮಕವನ್ನು ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಈ ಮೊದಲು JS ಸಂಗ್ರೇಶಿ ಅವರನ್ನು ರಾಜ್ಯ ಹಿಂದುಳಿದಂತಹ ವರ್ಗಗಳ ಆಯೋಗದ ಅಧ್ಯಕ್ಷರನ್ನಾಗಿಯೂ ಸಹ ನೇಮಕ ಮಾಡಿ ಸರ್ಕಾರ ಹೊರಡಿಸಿದಂತಹ ಅನೇಕ ಆದೇಶವನ್ನು ಸಹ ಸರ್ಕಾರ ಹಿಂಪಡೆದು ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರನ್ನಾಗಿ ಇವರನ್ನು ನೇಮಿಸಿದ್ದಾರೆ. ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರಾಗಿ ಡಾಕ್ಟರ್ ಬಸವರಾಜ್ ಅವರು ನಿವೃತ್ತರಾದ ನಂತರ ಈ ಒಂದು ಸ್ಥಾನಕ್ಕೆ ಸಂಗ್ರೇಶಿ ಅವರನ್ನು ರಾಜ್ಯಪಾಲರಾಗಿ ನೇಮಕವನ್ನು ಮಾಡಲಾಗ್ತದೆ. ಅವ್ರ ಬಗ್ಗೆ ಹೇಳಬೇಕು ಒಂದಷ್ಟು ಮಾಹಿತಿಯನ್ನು ನೋಡಿದ್ರೆ, ಇವರು ಮೈಸೂರು ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯದ ಪ್ರಧಾನ ನ್ಯಾಯಾಧೀಶರಾಗಿದ್ದು GS ಸಂಗೇಶ್ರೀ ಅವರು
ನಿಯೋಜನಾ ಮೇರೆಗೆ ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು. ರಾಜ್ಯ ಸರ್ಕಾರದ ಶಿಫಾರಸಿನಂತೆ ಇವರು ಚುನಾವಣಾ ಆಯುಕ್ತರನ್ನಾಗಿ ಇವರನ್ನು ನೇಮಿಸಿ ರಾಜ್ಯಪಾಲರಾದಂತಹ ತಾವರ್ ಚಂದ್ ಗೆಹ್ಲೋಟ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಇವರ ಅಧಿಕಾರಾವಧಿಯು ಮುಂದಿನ ಅಧಿಕಾರಾವಧಿಯು ಬಂದ್ಬಿಟ್ಟು 5 ವರ್ಷಗಳ ತನಕ ಇವರು ಇರ್ತಾರೆ. ಈ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗ ಅಂತಂದರೆ ಕರ್ನಾಟಕ ಸ್ಟೇಟ್ ಎಜುಕೇಷನ್ ಕಮಿಷನ್ಸ್ ರಾಜ್ಯದ ಸ್ಥಳೀಯ ಸಂಸ್ಥೆಗಳಾದಂತಹ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಗಳ ಚುನಾವಣೆಗಳನ್ನು ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳಾಗಿರುವಂತಹ ಮುನ್ಸಿಪಲ್ ಕಾರ್ಪೊರೇಷನ್ಗಳ ಚುನಾವಣೆಗಳನ್ನು ನಡೆಸುವಂತಹ ಶಾಸನಬದ್ಧ ಸಂಸ್ಥೆಯಾಗಿದೆ. ಇದು ಭಾರತದ ಸಂವಿಧಾನದ 243K ಮತ್ತು 243ZA ಅಡಿಯಲ್ಲಿ ಈ ಒಂದು ಸಂಸ್ಥೆಯನ್ನು ಸ್ಥಾಪಿಸಲಾಗಿತ್ತು. ಹಾಗೆಯೇ ಈ ಒಂದು ಸಂಸ್ಥೆಗಳ ಚುನಾವಣೆಗಳನ್ನು ಮುಕ್ತವಾಗಿ ಮತ್ತು ಪಾರದರ್ಶಕವಾಗಿ ನಡೆಸುವುದು ರಾಜ್ಯ ಚುನಾವಣಾ ಆಯೋಗದ ಕರ್ತವ್ಯ ಆಗಿರ್ತದೆ. ಓಕೆ, ಈಗ ಮೊನ್ನೆ ತಾನೇ ನಾವು ICC ಪುರುಷರ T20 ವಿಶ್ವಕಪ್ನ ನೋಡಿದ್ವಿ. ICC ಪುರುಷರ T20 ವಿಶ್ವಕಪ್ 2024ರಂದು ನಮ್ಮ ಭಾರತ ರಾಷ್ಟ್ರವು ಚಾಂಪಿಯನ್ಶಿಪ್ಪನ್ನು ಪಡೆದುಕೊಂಡಿದೆ. ಆತಿಥ್ಯ ರಾಷ್ಟ್ರಗಳು ಬಂದ್ಬಿಟ್ಟು USA ಮತ್ತು ವೆಸ್ಟ್ ಇಂಡೀಸ್. ರನ್ನರ್ ಅಪ್ ತಂಡ ಬಂದ್ಬಿಟ್ಟು ದಕ್ಷಿಣ ಆಫ್ರಿಕಾವನ್ನು ಸೋಲಿಸಿ ಭಾರತವು ಈ ಒಂದು T20 2024 ಚಾಂಪಿಯನ್ಶಿಪ್ಪನ್ನು ಪಡೆದುಕೊಂಡಿದೆ. ನಾಯಕರು ಬಂದ್ಬಿಟ್ಟು ನಿಮಗೆಲ್ಲರಿಗೂ ಗೊತ್ತೇ ಇದೆ, ರೋಹಿತ್ ಶರ್ಮಾ ಅವರು ಈ ಒಂದು ಭಾರತದ ಚಾಂಪಿಯನ್ಶಿಪ್ನ ಕ್ರಿಕೆಟ್ನ ನಾಯಕರಾಗಿ ವಹಿಸ್ಕೊಂಡಿದ್ರು. ಪಂದ್ಯದ ಶ್ರೇಷ್ಠತೆ ಬಂದ್ಬಿಟ್ಟು ವಿರಾಟ್ ಕೊಹ್ಲಿ ಅವರಾಗಿರ್ತಾರೆ. ಟೂರ್ನಿ ಶ್ರೇಷ್ಠ ಬಂದ್ಬಿಟ್ಟು ಜಸ್ಪ್ರೀತ್ ಬೂಮ್ರಾ ಅವರಾಗಿರ್ತಾರೆ. ಓಕೆ, ಈ ಒಂದು ಪಂದ್ಯವು 2024 ಜೂನ್ 1ರಿಂದ 29ರವರೆಗೆ ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ನಲ್ಲಿ ICC ಪುರುಷರ T20 ವಿಶ್ವಕಪ್ ಜರುಗಿತ್ತು. ಈ ಒಂದು ಟೂರ್ನಮೆಂಟ್ನ ಫೈನಲ್ ಪಂದ್ಯವು 2024 ಜೂನ್ 29ರಂದು ಬಾರ್ಬಡೋಸ್ನ ಕೆನ್ಸಿಂಗ್ಟನ್ನಲ್ಲಿ ಓವಲ್ ಸ್ಟೇಡಿಯಂನಲ್ಲಿ ಇದನ್ನು ನಡೆಸಲಾಗಿತ್ತು. ಈ ಒಂದು ಫೈನಲ್ ಪಂದ್ಯದಲ್ಲಿ ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಭಾರತ ತಂಡವು ದಕ್ಷಿಣ ಆಫ್ರಿಕಾ ತಂಡವನ್ನು ಸೋಲಿಸುವುದರ ಮೂಲಕ ಈ ಒಂದು ಚಾಂಪಿಯನ್ಶಿಪ್ನ ತನ್ನದಾಗಿಸಿಕೊಂಡಿದೆ. ಇದರ ಮೂಲಕ ಭಾರತ ತಂಡವು 2ನೇ ಬಾರಿ ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಆದರೆ ಮೊದಲ ಪ್ರಶಸ್ತಿಯನ್ನು ದಕ್ಷಿಣ ಆಫ್ರಿಕಾ ಜಯಿಸುವಲ್ಲಿ ವಿಫಲವಾಗಿದೆ. ಇದುವರೆಗೂ ಸಹ ಈ ದಕ್ಷಿಣ ಆಫ್ರಿಕಾವು ಒಂದು ಜಯವನ್ನು ಸಹ ಪಡೆದುಕೊಂಡಿಲ್ಲ. ಈ ಸರಿ ಅದು ಫೈನಲ್ಗೆ ಎದ್ದಿತ್ತು, ಆದರೆ ದುರಾದೃಷ್ಟ ನಮ್ಮ ಭಾರತ ರಾಷ್ಟ್ರನೇ ಜಯವನ್ನು ಪಡೆದುಕೊಂಡಿದೆ. ದಕ್ಷಿಣ ಆಫ್ರಿಕಾ ದುರಾದೃಷ್ಟ ಅಂತಲೇ ಹೇಳ್ಬೋದು. ಓಕೆ, ICC ವಿಜೇತ ತಂಡಗಳು ಯಾವುದ್ಯಾವುದಪ್ಪ ಅಂದರೆ ನಮ್ಮ ಭಾರತ ರಾಷ್ಟ್ರವು 2007ರಲ್ಲೇ ವಿಜೇತ ತಂಡವಾಗಿ ಜಯವನ್ನು ಗಳಿಸಿತು. ಅದು ಎಲ್ಲಪ್ಪ ಆ ಒಂದು ಕ್ರಿಕೆಟ್ ನಡೆದಿತ್ತು ಅಂದರೆ ದಕ್ಷಿಣ ಆಫ್ರಿಕಾದ ಸ್ಟೇಡಿಯಂನಲ್ಲಿ ಈ ಒಂದು ಚಾಂಪಿಯನ್ಶಿಪ್ ನಡೆದಿತ್ತು. ಅಲ್ಲಿ ಭಾರತ ತಂಡವು ಜಯವನ್ನು ಗಳಿಸಿ ಪಾಕಿಸ್ತಾನ ಸೋಲಿಸೋದ್ರ ಮೂಲಕ ಭಾರತ ತಂಡ ಈ ಒಂದು ಜಯವನ್ನು ಗಳಿಸಿತು. ನಂತರ ಈಗ 2024ರಲ್ಲೂ ಸಹ ಭಾರತ ದೇಶವು ದಕ್ಷಿಣ ಆಫ್ರಿಕಾವನ್ನು ಸೋಲಿಸೋದ್ರ ಮೂಲಕ T20 ವಿಶ್ವಕಪ್ನ ಚಾಂಪಿಯನ್ಶಿಪ್ ಎಂಬ ಪಾತ್ರಕ್ಕೆ ಬಂದಿದೆ. ಓಕೆ, ಭಾರತದ ಕೋಚ್ ರಾಹುಲ್ ದ್ರಾವಿಡ್. ಕ್ರಿಕೆಟ್ ಲೋಕದ ಗೋಡೆ ಎಂದೇ ಖ್ಯಾತರಾದಂತಹ ರಾಹುಲ್ ದ್ರಾವಿಡ್ ಅವರಿಗೆ 2024ರ ICC T20 ವಿಶ್ವಕಪ್ ವಿಜಯವು ಅತ್ಯಂತ ವಿಶೇಷವಾಗಿದೆ. ಯಾಕೆಂದರೆ 2007ರಲ್ಲಿ ಇದೇ ಕೆರಿಬಿಯನ್ ನಾಡಿನಲ್ಲಿ ನಡೆದಿದ್ದಂತಹ ಏಕದಿನ ಕ್ರಿಕೆಟ್ ವಿಶ್ವಕಪ್ ಟೂರ್ನಿಯಲ್ಲಿ ಭಾರತ ತಂಡವು ಸೋಲನ್ನು ಅನುಭವಿಸಿತ್ತು. ಆಗ ತಂಡಕ್ಕೆ ರಾಹುಲ್ ದ್ರಾವಿಡ್ ಅವರು ನಾಯಕತ್ವವನ್ನು ವಹಿಸಿಕೊಂಡಿದ್ದರು. ಆದರೆ ಈಗ ರಾಹುಲ್ ದ್ರಾವಿಡ್ ಅವರ ಮಾರ್ಗದರ್ಶನದಲ್ಲಿ ಭಾರತ ತಂಡವು ಈ ಕೆರಿಬಿಯನ್ ನೆಲದಲ್ಲಿನೇ T20 ವಿಶ್ವಕಪ್ಪನ್ನು ಜಯಿಸಿದೆ. ಹಾಗಾಗಿ ಇದು ರಾಹುಲ್ ದ್ರಾವಿಡ್ ಅವರಿಗೆ ಅತ್ಯಂತ ವಿಶೇಷವಾದ ದಿನ ಅಂತಲೇ ಹೇಳ್ಬೋದು, ವಿಶೇಷವಾದ ಪಂದ್ಯ ಅಂತಲೇ ಹೇಳ್ಬೋದಾಗಿದೆ. ಪ್ರಶಸ್ತಿಯ ಮೊತ್ತ ಬಂದುಬಿಟ್ಟು ಭಾರತ ತಂಡವು ಆಕರ್ಷಕ ಟ್ರೋಫಿಯೊಂದಿಗೆ 20.36 ಕೋಟಿ ರುಗಳನ್ನು ಬಹುಮಾನವಾಗಿ ಪಡೆದುಕೊಂಡಿದೆ. ರನ್ನರ್ ಅಪ್ ತಂಡ ಬಂದುಬಿಟ್ಟು ದಕ್ಷಿಣ ಆಫ್ರಿಕಾ, ಆ ಒಂದು ತಂಡಕ್ಕೆ 10.63 ಕೋಟಿ ಬಹುಮಾನವನ್ನು ದೊರೆತಿದೆ. ಸೆಮಿಫೈನಲ್ಲಿ ಸೋತಂತಹ ಅಫ್ಘಾನಿಸ್ತಾನ ಮತ್ತು ಇಂಗ್ಲೆಂಡ್ ತಂಡಗಳು 6.5 ಕೋಟಿ ರುಗಳ ಬಹುಮಾನವನ್ನು ಪಡೆದುಕೊಂಡಿದೆ. ಓಕೆ, G7 ರಾಷ್ಟ್ರಗಳ 50ನೇ ಶೃಂಗಸಭೆ ಎಲ್ಲಿ ನಡೀತದೆ ಅಂತಂದರೆ ಇಟಲಿಯ ಅಪೋಲಿಯಾದಲ್ಲಿ.
ಓಕೆ, 2024ರ ಜೂನ್ 13ರಿಂದ 15ರವರೆಗೆ 3 ದಿನಗಳ ಕಾಲದವರೆಗೆ G7 ರಾಷ್ಟ್ರಗಳ 50ನೆಯ ಶೃಂಗಸಭೆಯು ಇಟಲಿಯ ಅಪುಲಿಯಾದಲ್ಲಿ ನಡೆಯಿತು. ಈ ಒಂದು ಇಟಲಿಯ ಅಧ್ಯಕ್ಷತೆಯಲ್ಲಿ ಈ ಒಂದು ಸಭೆ ನಡೀತದೆ. ಈ ಶೃಂಗಸಭೆಯಲ್ಲಿ G7 ರಾಷ್ಟ್ರಗಳ ಜೊತೆಗೆ ದಕ್ಷಿಣ ಏಷ್ಯಾ ಮತ್ತು ಆಫ್ರಿಕಾ ವಲಯದ 11 ರಾಷ್ಟ್ರಗಳ ಪ್ರತಿನಿಧಿಗಳು ಭಾಗವಹಿಸಿದ್ವು. ಶೃಂಗಸಭೆಯಲ್ಲಿ ಚರ್ಚಿತವಾದ ವಿಷಯಗಳು ಏನಪ್ಪ ಅಂತಂದರೆ, ಯಾವ್ಯಾವ ಮಾಹಿತಿ, ಯಾವ್ಯಾವ ವಿಷಯಗಳು ಅಲ್ಲಿ ಚರ್ಚೆಗೆ ಒಳಗಾಗ್ತವೆ ಅಂತಂದರೆ, ಈ ಒಂದು ಶೃಂಗಸಭೆಯಲ್ಲಿ ಕೃತಕ ಬುದ್ಧಿಮತ್ತೆ, ಇಂಧನ, ಮಧ್ಯಪ್ರಾಚ್ಯ ಬಿಕ್ಕಟ್ಟು, ರಷ್ಯಾ ಉಕ್ರೇನ್ ಯುದ್ಧ, ಇಸ್ರೇಲ್ ಪ್ಯಾಲೆಸ್ತೈನ್ ಯುದ್ಧ ಮತ್ತು ಆಫ್ರಿಕಾದ ವಿಷಯಗಳ ಕುರಿತು ಪ್ರಮುಖವಾಗಿ ಈ ಒಂದು ಮಾಹಿತಿಗಳ ವಿಷಯಗಳ ಕುರಿತು ಚರ್ಚಿಸಲಾಗಿತ್ತು. ಈ ಒಂದು ಶೃಂಗಸಭೆಯಲ್ಲಿ ಪ್ರಮುಖವಾಗಿ ಕಳೆದ ವರ್ಷ ಭಾರತದಲ್ಲಿ ಆಯೋಜಿಸಿದಂತಹ G20 ಶೃಂಗದ ನಿರ್ಣಯಗಳ ಅನುಷ್ಠಾನ, ರಷ್ಯಾ ಗಾಜಾ ಪ್ರದೇಶಗಳ ವಿಷಯಗಳನ್ನು ಕುರಿತು ಚರ್ಚೆಯನ್ನು ನಡೆಸಲಾಗಿತ್ತು. ಓಕೆ, 50 ಶೃಂಗಸಭೆಯಲ್ಲಿ ಭಾಗವಹಿಸಿದಂತಹ ಮುಖಂಡರುಗಳು ಬಂದ್ಬಿಟ್ಟು ದೇಶ ಇಟಲಿ, ಅಲ್ಲಿ ಮುಖಂಡರು ಬಂದ್ಬಿಟ್ಟು ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರು ಮುಖಂಡರಾಗಿಕೊಂಡು ಬಂದಿದ್ದರು. ಹಾಗೆಯೇ ಅಮೇರಿಕಾದಲ್ಲೇ ಅಧ್ಯಕ್ಷರಾಗಿರುವಂಥ ಜೋ ಬೈಡನ್ ರವರು, ಫ್ರಾನ್ಸ್ನಲ್ಲಿ ಅಲ್ಲಿನ ಅಧ್ಯಕ್ಷತೆ ವಹಿಸಿರುವಂಥ ಇಮ್ಯಾನ್ಯುಯಲ್ ಮ್ಯಾಕ್ರನ್ ರವರು, ಜಪಾನ್ನಲ್ಲಿ ಫೋಮಿಯಾ ಕಿಶಿದಾ ಅವರು, ಕೆನಡಾ ರಾಷ್ಟ್ರದಲ್ಲಿ ಜಸ್ಟಿನ್ ಟ್ರೂಡೋ ಅವರು, ಬ್ರಿಟನ್ ರಾಷ್ಟ್ರದಲ್ಲಿ ರಿಷಿ ಸುನಾಕ್ ರವರು, ಜರ್ಮನಿಯಲ್ಲಿ ಒಲಾಫ್ ಸ್ಕೋಲ್ಜ್ ಅವರು, ಯುರೋಪಿಯನ್ ಒಕ್ಕೂಟಕ್ಕೆ ಅಧ್ಯಕ್ಷರಾಗಿರುವಂಥ ಉರ್ಸುಲಾ ವಾನ್ ಡೆರ್ ಲೆಯನ್ ರವರು ಇಲ್ಲಿ ಭಾಗವಹಿಸಿದಂತಹ ಮುಖಂಡರುಗಳಾಗಿದ್ದರು. G7 ರಾಷ್ಟ್ರಗಳ ಒಕ್ಕೂಟ ಅಭಿವೃದ್ಧಿ ಹೊಂದಿದಂತಹ ಮತ್ತು ಕೈಗಾರಿಕಾ ರಾಷ್ಟ್ರಗಳ ಒಕ್ಕೂಟವಾಗಿರ್ತದೆ ಇದು. ಈ ರಾಷ್ಟ್ರಗಳ ಒಕ್ಕೂಟದಲ್ಲಿ ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, UK ಮತ್ತು ಅಮೇರಿಕ ರಾಷ್ಟ್ರಗಳು ಕಂಡುಬರ್ತವೆ. ಈ ಒಂದು ಒಕ್ಕೂಟವು G8 ರಾಷ್ಟ್ರಗಳ ಒಕ್ಕೂಟವಾಗಿತ್ತು. ರಷ್ಯಾ ದೇಶವು ಈ ಒಂದು ಒಕ್ಕೂಟದಿಂದ ಹೊರಬಂದ ನಂತರ ಇದು ಹೊರಬಂದಿದೆ. ಹಾಗಾಗಿ ಅದರ ನಂತರ ಇದು G7 ರಾಷ್ಟ್ರಗಳಾಗಿ ಒಕ್ಕೂಟವಾಗಿದೆ. 2023ರಲ್ಲಿ 49ನೇ ಸಭೆ ನಡೀತದೆ. ಅದು ಎಲ್ಲಪ್ಪ ಅಂದರೆ ಜಪಾನ್ನ ಹಿರೋಶಿಮಾದಲ್ಲಿ ನಡೆಯಿತು. ಈಗ 50ನೆಯ ಶೃಂಗಸಭೆ ಆಗಿದೆ. ಇದು 2024 ಇಟಲಿಯ ಅಲಿಪೋದಲ್ಲಿ ನಡೀತಿದೆ. ಮುಂದೆ ಅಂದರೆ 2025ರ ವೇಳೆಗೆ ಕೆನಡಾ ರಾಷ್ಟ್ರದಲ್ಲಿ ಈ ಒಂದು 51ನೇ ಶೃಂಗಸಭೆಯು G7 ರಾಷ್ಟ್ರಗಳ ಶೃಂಗಸಭೆ ನಡೀತದೆ ಅಂತ ಹೇಳ್ಬೋದಾಗಿದೆ. ಓಕೆ, ಮುಂದಿನ ಮಾಹಿತಿಯನ್ನು ನೋಡಿದ್ರೆ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 2024. ಈ ವರ್ಷ ನಾವು ಯೋಗ ದಿನಾಚರಣೆಯನ್ನು ಮಾಡಿದ್ವಿ ಜೂನ್ 21ರಂದು. ಪ್ರತಿ ವರ್ಷ ನಾವು ಜೂನ್ 21ರಂದು ರಾಷ್ಟ್ರೀಯ ಯೋಗ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಬಂದಿದ್ದೀವಿ. ಈ ಒಂದು 2024ರ ವೇಳೆಗೆ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಾಗಿ ಆಚರಿಸಿದ್ದೀವಿ. ಅದೆಲ್ಲೂ ನಮ್ಮ ರಾಷ್ಟ್ರದಲ್ಲಿ ಜರುಗಿತ್ತು ಅಂತಂದರೆ ಶೇರ್ ಇ ಕಾಶ್ಮೀರ್ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್, ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರದಲ್ಲಿ ಈ ಒಂದು ಯೋಗ ದಿನಾಚರಣೆಯನ್ನು ನಡೆಸಿದ್ದಾರೆ 2024ರಲ್ಲಿ. ಈ ಒಂದು 2024ರ ಧ್ಯೇಯ ಉದ್ದೇಶ ಏನಪ್ಪ ಅಂತಂದರೆ ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ ಎಂಬ ಒಂದು ಧ್ಯೇಯ ಉದ್ದೇಶವನ್ನು ಇಟ್ಕೊಂಡು 2024ರ ಯೋಗ ದಿನಾಚರಣೆಯನ್ನು ಆಚರಿಸಲಾಗಿದೆ. 2024ರ ಜೂನ್ 21ರಂದು ಜಮ್ಮು ಮತ್ತು ಕಾಶ್ಮೀರದ ರಾಜಧಾನಿಯಾಗಿರುವಂತಹ ಶ್ರೀನಗರದಲ್ಲಿ ದಾಲ್ ಸರೋವರದ ದಡದಲ್ಲಿರುವಂತಹ ಶೇರ್ ಇ ಕಾಶ್ಮೀರ್ನಲ್ಲಿ ಅಂತಾರಾಷ್ಟ್ರೀಯ ಸಮ್ಮೇಳನ ಕೇಂದ್ರದಲ್ಲಿ ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ ಎಂಬ ಒಂದು ಧ್ಯೇಯ ವಾಕ್ಯದೊಂದಿಗೆ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಮುಖ್ಯ ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿ ಅವರು ಭಾಗವಹಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದಂತಹ ವಿದ್ಯಾರ್ಥಿಗಳೊಂದಿಗೆ ಮೋದಿಜಿಯವರು ವಿವಿಧ ಆಸನಗಳನ್ನು ಹಾಕಿ ಯೋಗಾಭ್ಯಾಸವನ್ನು ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಜಮ್ಮು ಮತ್ತು ಕಾಶ್ಮೀರದ 50-60 ಸಾವಿರ ಜನರು ಯೋಗದಲ್ಲಿ ಭಾಗವಹಿಸಿದ್ದಾರೆ. ಪ್ರಧಾನಿಯವರು ಕಾಮನ್ ಯೋಗ ಪ್ರೋಟೋಕಾಲ್ ಅಧಿವೇಶನದಲ್ಲಿ ಸಹ ಇವರು ಭಾಗವಹಿಸಿದರು. ಓಕೆ, ಯೋಗದ ದಿನ ಆಚರಣೆ ಹಿನ್ನೆಲೆ ಏನಪ್ಪ ಅಂತಂದರೆ
ಪ್ರಧಾನಿ ಮೋದಿ ಅವರಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಸ್ತಾಪ ಆಗ್ತದೆ. ಅಂದರೆ 2014 ಸೆಪ್ಟೆಂಬರ್ 27ರಂದು ಮೋದಿ ಅವರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಭಾಷಣ ಮಾಡುವಾಗ ಉತ್ತರಾರ್ಧಗೋಳದಲ್ಲಿರುವಂತಹ ಅಧಿಕ ಅಗಲನ್ನು ಹೊಂದಿರುವಂತಹ ದಿನವಾದಂತಹ ಜೂನ್ 21ರಂದು ಯೋಗ ದಿನವನ್ನಾಗಿ ಆಚರಿಸುವಂತೆ ಇವರು ಪ್ರಸ್ತಾಪಿಸಿದರು. ನರೇಂದ್ರ ಮೋದಿಯವರು ಈ ಒಂದು ದಿನಾಚರಣೆ ಬಗ್ಗೆ ಪ್ರಸ್ತಾಪಿಸಿದರು. ವಿಶ್ವಸಂಸ್ಥೆಯಿಂದ ನಿರ್ಣಯ ಅಂಗೀಕಾರವಾದ ದಿನ ಅಂತಂದರೆ ಮೋದಿ ಅವರು ಪ್ರಸ್ತಾಪಿಸಿದ 3 ತಿಂಗಳ ನಂತರ 2014 ಡಿಸೆಂಬರ್ 11ರಂದು ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯ 193 ದೇಶಗಳು ಮತ್ತು 173 ಸಹ ಪ್ರಾಯೋಜಕ ರಾಷ್ಟ್ರಗಳು ವಿಶ್ವಸಂಸ್ಥೆ ನಿರ್ಣಯವನ್ನು ಸರ್ವಾನುಮತದಿಂದ ಅಂಗೀಕರಿಸಿದರು. ಇದರ ಮೂಲಕ ಅಧಿಕೃತವಾಗಿ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗದ ದಿನವನ್ನಾಗಿ ಆಚರಣೆ ಮಾಡಬೇಕು ಎಂದು ಮಾಹಿತಿಯನ್ನು ಘೋಷಣೆ ಮಾಡ್ತಾರೆ. ಹಾಗಾಗಿ ಜೂನ್ 21ರಂದು ಮಹತ್ವದ ದಿನ ಬಂದ್ಬಿಟ್ಟು ಯೋಗಾಭ್ಯಾಸದ ಯೋಜನೆಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಜನರಲ್ಲಿ ಮತ್ತು ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಯೋಗಕ್ಷೇಮವನ್ನು ಉತ್ತೇಜಿಸಲು ಈ ಒಂದು ದಿನಾಚರಣೆಯನ್ನು ನಾವು ಪ್ರತಿ ವರ್ಷ ಸಹ ಜೂನ್ 21ರಂದು ಆಚರಣೆ ಮಾಡಲಾಗ್ತದೆ. ಓಕೆ, ಕೆಲವೊಂದು ದೇವದೇಶಗಳನ್ನ ಕೊಟ್ಟಿದ್ದಾರೆ ಇಲ್ಲಿ. ಯಾವ ವರ್ಷ ಯಾವ ಧ್ಯೇಯವಾಕ್ಯಗಳನ್ನು ಹೊಂದಿದ್ದಾರೆ ಅಂತ 2015ರಲ್ಲಿ ಆ ವರ್ಷನೇ 2015ರಲ್ಲೇ ಮೊದಲ ಯೋಗ ದಿನಾಚರಣೆಯನ್ನು ಆಚರಿಸಲಾಗಿತ್ತು. ಸೌಹಾರ್ದ ಶಾಂತಿಗಾಗಿ ಯೋಗ ಎಂಬ ಧ್ಯೇಯವಾಕ್ಯದೊಂದಿಗೆ ಒಂದು 2015ರಲ್ಲಿ ಯೋಗ ದಿನಾಚರಣೆಯನ್ನು ಆಚರಿಸಲಾಗಿತ್ತು. ಹಾಗೆಯೇ ಹೋದ ವರ್ಷ 2023ರಲ್ಲಿ ವಸುದೈವ ಕುಟುಂಬಕಂ ಕಲ್ಪನೆ ಎಂಬ ಧ್ಯೇಯವಾಕ್ಯದೊಂದಿಗೆ ಜಬ್ಬಲ್ಪುರದಲ್ಲಿ, ಅಂದರೆ ಮಧ್ಯಪ್ರದೇಶದ ಜಬ್ಬಲ್ಪುರದಲ್ಲಿ ಒಂದು ಯೋಗ ದಿನಾಚರಣೆಯನ್ನು ಆಚರಿಸಲಾಗಿತ್ತು. ಈ ವರ್ಷ ಅಂದರೆ 2024ರಂದು ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ ಎಂಬ ಧ್ಯೇಯವಾಕ್ಯದೊಂದಿಗೆ ಶ್ರೀನಗರದಲ್ಲಿ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಗಿದೆ. ಓಕೆ, ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ 3ನೇ ಅವಧಿಗೆ ಅಜಿತ್ ದೋವಲ್ ರವರು ನೇಮಕವನ್ನು ಹೊಂದಿದ್ದಾರೆ. ನಿಮಗೆ ಕೇಳ್ಬೋದು, ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ನೂತನವಾಗಿ ಆಯ್ಕೆಯಾಗಿರೋರು ಯಾರು ಅಂತ ನಿಮಗೆ ಕೇಳ್ಬೋದು. ಹಾಗಾಗಿ ಅಜಿತ್ ದೋವಲ್ ರವರು ಆಯ್ಕೆಯಾಗಿದ್ದಾರೆ. ಇವರು ಕೀರ್ತಿ ಚಕ್ರ ಪಡೆದಂತಹ ಮೊದಲ ಪೊಲೀಸ್ ಅಧಿಕಾರಿ ಅಂತಲೇ ಪ್ರಖ್ಯಾತರಾಗಿದ್ದಾರೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ 3ನೇ ಅವಧಿಗೆ ಅಜಿತ್ ದೋವಲ್ ರವರನ್ನು ಮರು ನೇಮಕ ಮಾಡಲಾಗಿದೆ. ಪ್ರಧಾನಮಂತ್ರಿ ನೇತೃತ್ವದ ಸಂಪುಟ ನೇಮಕಾತಿಯ ಸಮಿತಿಯು ಈ ನೇಮಕಾತಿಯನ್ನು ಅನುಮೋದಿಸಿದೆ. 2024ರ ಜೂನ್ 10ರಿಂದ ಜಾರಿಗೆ ಬರುವಂತೆ ಅಜಿತ್ ದೋವಲ್ ರವರನ್ನು ಮುಂದಿನ ಆದೇಶದವರೆಗೂ ನೇಮಕವನ್ನು ಮಾಡಿದ್ದಾರೆ. ಇವರು 1968ನೇ ಬ್ಯಾಚ್ನ IPS ಅಧಿಕಾರಿ ಅಜಿತ್ ದೋವಲ್ ರವರನ್ನು 2014ರ ಮೇ 30ರಂದು ಮೊದಲ ಬಾರಿಗೆ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರನಾಗಿ ನೇಮಕವನ್ನು ಮಾಡಲಾಗಿತ್ತು. ಪ್ರಸ್ತುತವಾಗಿ ಇವರು 3ನೇ ಅವಧಿಗೆ, ಅಂದರೆ 3ನೇ ಬಾರಿ ಇವರನ್ನು ಈ ಒಂದು ಹುದ್ದೆಯಲ್ಲಿ ಮುಂದುವರಿಸಲಾಗಿದೆ ಅಂತ ಹೇಳ್ಬೋದು. ಭದ್ರತಾ ಸಲಹೆಗಾರ ಅಂದರೆ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಂತ ಭಾರತ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಅತ್ಯುನ್ನತ ಅಧಿಕಾರಿಯಾಗಿದ್ದು, ಇದು ಭಾರತದ ಭದ್ರತಾ ನೀತಿ ಮತ್ತು ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಬಗ್ಗೆ ಭಾರತದ ಪ್ರಧಾನಮಂತ್ರಿಗಳಿಗೆ ಮುಖ್ಯ ಸಲಹೆಗಾರರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಈ ಒಂದು ಹುದ್ದೆಯು ಕೇಂದ್ರದ ಕ್ಯಾಬಿನೆಟ್ ದರ್ಜೆಯ ಹುದ್ದೆಯಾಗಿದ್ದು, ಭಾರತದ ಆರ್ಡರ್ ಆಫ್ ಪ್ರೆಸಿಡೆನ್ಸ್ನಲ್ಲಿ 7ನೇ ಸ್ಥಾನದಲ್ಲಿ ಕಂಡುಬರುತ್ತದೆ. ಪ್ರಧಾನಮಂತ್ರಿಗಳ ಅಧ್ಯಕ್ಷತೆಯ ನೇಮಕಾತಿ ಸಮಿತಿಯು ಈ ಒಂದು ಹುದ್ದೆಗೆ ಅರ್ಹ ವ್ಯಕ್ತಿಯನ್ನು ಆಯ್ಕೆ ಮಾಡುತ್ತದೆ. ಹಾಗೆಯೇ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಕೇಂದ್ರ ಕಚೇರಿಯು ನವದೆಹಲಿಯಲ್ಲಿ ಕಂಡುಬರ್ತದೆ. ಅಜಿತ್ ದೋವಲ್ ರವರು ಕೀರ್ತಿ ಚಕ್ರ ಅಂದರೆ ಪೊಲೀಸ್ ಅಧಿಕಾರಿಯಾಗಿದ್ದು, ಇವರು ಭಾರತ ಸೇನೆಯ ಯೋಧರ ರಣರಂಗದ ಹೊರಗೆ ತೋರುವಂತಹ ಶೌರ್ಯ, ಬಲಿದಾನಕ್ಕೆ ಕೀರ್ತಿ ಚಕ್ರ ಪದಕವನ್ನು ಭಾರತೀಯ ಸೇನೆಯಿಂದ ನೀಡಲಾಗ್ತದೆ. ಭಾರತೀಯ ಯೋಧರಲ್ಲದೆ ಸಾಮಾನ್ಯ ನಾಗರಿಕರಿಗೂ ಸಹ ಈ ಒಂದು ಪದಕವನ್ನು ಪಡೆಯಬಹುದಾಗಿದೆ. ಇದಲ್ಲದೆ ಮರಣೋತ್ತರವಾಗಿ ಕೂಡ ಈ ಒಂದು ಪುರಸ್ಕಾರವನ್ನು ನೀಡಲಾಗ್ತದೆ. ಇಂತಹ ಕೀರ್ತಿ ಚಕ್ರವನ್ನು 1988ರಲ್ಲಿ ಅಜಿತ್ ದೋವಲ್ ರವರಿಗೆ ನೀಡಲಾಗಿದ್ದು, ಈ ಪದಕ ಪಡೆದಂತಹ ಮೊದಲ ಪೊಲೀಸ್ ಅಧಿಕಾರಿಯಾಗಿ ಕಂಡುಬಂದಿದ್ದಾರೆ. ಓಕೆ, ಭಾರತಕ್ಕೆ ಬಾಂಗ್ಲಾದ ಪ್ರಧಾನಿಯಾಗಿರುವಂಥ ಶೇಖ್ ಹಸೀನಾ ಅವರು ಭೇಟಿಯನ್ನು ನೀಡಿದ್ದಾರೆ. ಭೇಟಿ ನೀಡಿ ಕೆಲವೊಂದು ಒಪ್ಪಂದಗಳನ್ನು ಮಾಡಿದ್ದಾರೆ. ಬಾಂಗ್ಲಾದೇಶದ
ಪ್ರಸ್ತುತ ಪ್ರಧಾನಿಯಾಗಿರುವಂತಹ ಶೇಖ್ ಹಸೀನಾ ಅವರು 2024 ಜೂನ್ 21-22ರಂದು 2 ದಿನಗಳ ಕಾಲ ಭಾರತಕ್ಕೆ ಭೇಟಿಯನ್ನು ನೀಡಿದರು. ಹೋದ ತಿಂಗಳು 21-22ನೇ ತಾರೀಕು ಪ್ರಧಾನಿಯಾಗಿ ಇವರು ಅಧಿಕಾರ ವಹಿಸಿಕೊಂಡ ನಂತರ ಶೇಖ್ ಹಸೀನಾ ಅವರ ಭಾರತದ ಮೊದಲ ಪ್ರವಾಸವಾಗಿದ್ದು ಪ್ರವಾಸ ಸ್ಥಳ ಆಗಿದೆ. ನರೇಂದ್ರ ಮೋದಿ ಅವರು 3ನೇ ಅವಧಿಗೆ ಪ್ರಧಾನಿಯಾಗಿ ಅಧಿಕಾರವನ್ನು ವಹಿಸಿಕೊಂಡ ಬಳಿಕ ಭಾರತಕ್ಕೆ ಭೇಟಿ ನೀಡಿದಂತಹ ಮೊದಲ ವಿದೇಶಿ ನಾಯಕಿಯಾಗಿದೆ ಇವರು ಬಂದಿದ್ದಾರೆ. ಭಾರತಕ್ಕೆ ಭೇಟಿ ನೀಡಿದಂತಹ ದ್ವಿಪಕ್ಷೀಯ ಮಾತುಕತೆ ನಡೆಸಿದ ನಂತರ ವ್ಯಾಪಾರ, ಆರೋಗ್ಯ, ಬಾಹ್ಯಾಕಾಶ, ರೈಲ್ವೆ, ಡಿಜಿಟಲ್ ಪಾಲುದಾರಿಕೆ, ರಕ್ಷಣೆ ಸೇರಿದಂತೆ 10 ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಮತ್ತು ಬಾಂಗ್ಲಾದೇಶದ ಪ್ರಧಾನಿಯಾಗಿರುವಂತಹ ಶೇಖ್ ಹಸೀನಾ ಅವರು ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಓಕೆ, ಇವರು ಬಾಂಗ್ಲಾದೇಶದ ಪ್ರಧಾನಮಂತ್ರಿಯಾಗಿ ಅಂದರೆ ಈ ಜಗತ್ತಿನ ದೀರ್ಘಾವಧಿ ಆಳ್ವಿಕೆ ನಡೆಸಿದಂತಹ ಸರ್ಕಾರವೊಂದರ ಮಹಿಳಾ ಮುಖ್ಯಸ್ಥರಾಗಿ ಬಾಂಗ್ಲಾದೇಶದ ಪ್ರಧಾನಮಂತ್ರಿಯಾಗಿ ಶೇಖ್ ಹಸೀನಾ ಅವರು ಆಯ್ಕೆಯಾಗಿದ್ದಾರೆ. ಇವರು 2024 ಜೂನ್ 29ರಂದು ಶೇಖ್ ಹಸೀನಾ ಅವರು ಜಗತ್ತಿನ ದೀರ್ಘಾವಧಿಯ ಆಳ್ವಿಕೆ ನಡೆಸಿದಂತಹ ಸರ್ಕಾರವೊಂದರ ಮುಖ್ಯಸ್ಥ ಎಂಬ ಕೀರ್ತಿಗೆ ಇವರು ಪಾತ್ರರಾಗಿದ್ದಾರೆ. ಒಟ್ಟು 5 ಬಾರಿ ಪ್ರಧಾನಿಯಾಗಿ ಇವರು ಆಯ್ಕೆಯಾಗಿದ್ದಾರೆ. ಒಟ್ಟಾರೆ 20 ವರ್ಷಗಳ ಅವಧಿಯಲ್ಲಿ ಬಾಂಗ್ಲಾದ ಪ್ರಧಾನಿಯಾಗಿ ಇವರು ಕಾರ್ಯನಿರ್ವಹಿಸಿದ್ದಾರೆ. ಇದರ ಮೂಲಕ ಬಾಂಗ್ಲಾದ ಇತಿಹಾಸದಲ್ಲೇನೆ ದೀರ್ಘಾವಧಿಯ ಪ್ರಧಾನಿ ಎಂಬ ಕೀರ್ತಿಗೂ ಸಹ ಇವರು ಪಾತ್ರರಾಗಿದ್ದಾರೆ. ಮೊದಲ ಬಾರಿಗೆ 1996ರಿಂದ 2001 ಅವಧಿಯವರೆಗೆ ಇವರು ಪ್ರಧಾನಮಂತ್ರಿಯಾಗಿದ್ದರು. ಹಾಗೆ ನಂತರದಲ್ಲಿ 2009ರಿಂದ 2014ರವರೆಗೆ ಪ್ರಧಾನಿಯಾಗಿದ್ದರು. 3ನೆಯ ಬಾರಿಗೆ 2014ರಿಂದ 2019ರವರೆಗೆ ಪ್ರಧಾನಿಯಾಗಿದ್ದರು. ನಂತರ 4ನೇ ಅವಧಿಗೆ 2019ರಿಂದ 2024ರವರೆಗೆ, ಪ್ರಸ್ತುತ 5ನೇ ಅವಧಿಯು ಸಹ 2024ರಿಂದ 2011ರವರೆಗೂ ಆರಂಭವಾಗ್ತದೆ. ಈ ಒಂದು ಆರಂಭದ ದಿನದಲ್ಲೂ ಸಹ ಇವರೇ ಪ್ರಧಾನಮಂತ್ರಿಯಾಗಿ ಮುಂದುವರೆದಿದ್ದಾರೆ. ಓಕೆ, ನ್ಯಾಟೋದ ಮುಂದಿನ ಅಧ್ಯಕ್ಷರಾಗಿ ಡಚ್ನ ಮಾಜಿ ಪ್ರಧಾನಿಯಾಗಿರುವಂತಹ ಮಾರ್ಕ್ ರುಟ್ಟೆ ಅವರು ಆಯ್ಕೆಯಾಗಿದ್ದಾರೆ. ನ್ಯಾಟೋ ಅಂತಂದರೆ 32 ರಾಷ್ಟ್ರಗಳ ನ್ಯಾಟೋ ಒಕ್ಕೂಟದ ಮಹಾಕಾರ್ಯದರ್ಶಿಯಾಗಿ ಡಚ್ ದೇಶದ ಮಾಜಿ ಪ್ರಧಾನಮಂತ್ರಿಯಾಗಿದ್ದಂತಹ ಮಾರ್ಕ್ ರುಟ್ಟೆ ಅವರ ಹೆಸರನ್ನು ಅಂತಿಮಗೊಳಿಸಲಾಗಿದೆ. ರೊಮಾನಿಯಾದ ಅಧ್ಯಕ್ಷರಾಗಿರುವಂತಹ ನ್ಯಾಟೋದ ಉನ್ನತ ಹುದ್ದೆಯ ಸ್ಪರ್ಧೆಯಿಂದ ಹಿಂದಕ್ಕೆ ಸರಿದಿದ್ದು ಮಾರ್ಕ್ ರುಟ್ಟೆ ಅವರು ಆಯ್ಕೆಯಲ್ಲಿ ಉಳಿದಿರುವಂತಹ ಏಕೈಕ ಸ್ಪರ್ಧಿಯಾಗಿದ್ದು, ಹಾಗಾಗಿ ಇವರನ್ನು ಆಯ್ಕೆ ಮಾಡಲಾಗಿದೆ. 2024 ಅಕ್ಟೋಬರ್ನಲ್ಲಿ ವಿಶ್ವದ ಅತಿದೊಡ್ಡ ಮಿಲಿಟರಿ ಸಂಘಟನೆಯ ಮುಖ್ಯಸ್ಥರಾಗುವುದು ಇವರು ಖಚಿತರಾಗಿದ್ದಾರೆ. ಓಕೆ, ನ್ಯಾಟೋದ ಸಂಘಟನೆ, ನ್ಯಾಟೋ ಅಂತಂದರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಎಂಬ ವಿಸ್ತೃತ ರೂಪವನ್ನು ಹೊಂದಿದೆ. ಈ ನ್ಯಾಟೋ ಸಂಘಟನೆಯು ಮಿಲಿಟರಿ ಸಂಘಟನೆ ಆಗಿರ್ತದೆ. ಈ ಒಂದು ಒಕ್ಕೂಟದಲ್ಲಿ ಒಟ್ಟಾರೆ 32 ರಾಷ್ಟ್ರಗಳು ಕಂಡುಬರ್ತದೆ. ಈ 32 ರಾಷ್ಟ್ರಗಳಲ್ಲಿ 30 ರಾಷ್ಟ್ರಗಳು ಯುರೋಪ್ ಖಂಡಕ್ಕೆ ಸೇರಿದರೆ ಇನ್ನು 2 ರಾಷ್ಟ್ರಗಳು ಉತ್ತರ ಅಮೆರಿಕಕ್ಕೆ ಸೇರಿದವೆ. ನ್ಯಾಟೋದ 32 ರಾಷ್ಟ್ರಗಳಾಗಿ 32ನೆಯ ರಾಷ್ಟ್ರವಾಗಿ ಸ್ವೀಡನ್ ದೇಶವು 2024 ಅಂದರೆ ಈ ವರ್ಷನೇ ಮಾರ್ಚ್ 7ರಂದು ಸೇರ್ಪಡೆಯನ್ನಗೊಂಡಿದೆ. ಮೊದಲು 31 ರಾಷ್ಟ್ರಗಳಿತ್ತು. ಈ ವರ್ಷ 2024ರವರೆಗೆ ಇದು 32 ರಾಷ್ಟ್ರಗಳಾಗಿ ಕಂಡುಬಂದಿದೆ. ನ್ಯಾಟೋದ ಕೇಂದ್ರ ಕಚೇರಿ ಬಂದುಬಿಟ್ಟು ಬೆಲ್ಜಿಯಂನ ಬ್ರುಸೆಲ್ಸ್ನಲ್ಲಿ ನ್ಯಾಟೋದ ಕೇಂದ್ರ ಕಚೇರಿ ಕಂಡುಬರ್ತದೆ. ಇದು 1949 ಏಪ್ರಿಲ್ 4ರಂದು ವಾಷಿಂಗ್ಟನ್ನ DC-ಯಲ್ಲಿ ಅಟ್ಲಾಂಟಿಕ್ ಒಪ್ಪಂದಕ್ಕೆ ಸಹಿ ಹಾಕುವುದರ ಮೂಲಕ ನ್ಯಾಟೋ ಸಂಸ್ಥೆಯು ಅಸ್ತಿತ್ವಕ್ಕೆ ಬಂದಿದೆ. ಆರಂಭದಲ್ಲಿ 12 ಸಂಸ್ಥಾಪಕ ರಾಷ್ಟ್ರಗಳಿದ್ವು. ನಂತರ 20 ರಾಷ್ಟ್ರಗಳು ಸೇರ್ಪಡೆಗೊಂಡು ಒಟ್ಟು ಇವಾಗ 32 ರಾಷ್ಟ್ರಗಳು ಕಂಡುಬರುತ್ತವೆ. ನ್ಯಾಟೋದ ಯಾರು ಕಾರ್ಯದರ್ಶಿ ಆಗಿರ್ತಾರೋ ಅವರನ್ನೇ ನ್ಯಾಟೋ ಸಚಿವಾಲಯದ ಮುಖ್ಯಸ್ಥರಾಗಿಯೂ ಸಹ ಕಾರ್ಯವನ್ನು ನಿರ್ವಹಿಸ್ತಾರೆ. ಓಕೆ, ನಾಗಾಸ್ತ್ರ 1 ಡ್ರೋನ್ ಸ್ಯಾಟಲೈಟ್ ಇದು ಶತ್ರುಗಳ ತರಬೇತಿ ಶಿಬಿರಗಳು ಹಾಗೂ ಉಗ್ರರ ಲಾಂಚ್ ಪ್ಯಾಡ್ಗಳ ಮೇಲೆ ಅತ್ಯಂತ ನಿಖರವಾಗಿ ದಾಳಿ ನಡೆಸಿ ಯೋಧರ ಜೀವ ಉಳಿಸುವಂತಹ ಆತ್ಮಾಹುತಿ ಡ್ರೋನ್ ಎಂದು ಕರೆಯಲಾಗುವಂತಹ ನಾಗಾಸ್ತ್ರ 1 ವೈಜ್ಞಾನಿಕ ನೌಕೆಗಳು ಭಾರತೀಯ ಸೇನೆಗೆ ಸೇರ್ಪಡೆಯಾಗಿವೆ. ಇದರಿಂದಾಗಿ ಭವಿಷ್ಯದಲ್ಲಿ ಅಂದರೆ ಮುಂದೆ ಡ್ರೋನ್ ಸಮರ ಸಾರಲು ಸೇನೆಗೆ ಭೀಮಬಲ ಲಭಿಸಿದೆ ಅಂತಲೇ ಹೇಳ್ಬೋದು.
ಓಕೆ, ಮಂಗಳ ಗ್ರಹದ 3 ಗುಂಡಿಗಳಿಗೆ ಲಾಲ್, ಮುರ್ಸಾನ್ ಮತ್ತು ಇಲ್ಸಾ ಎಂಬ ಭಾರತದ ಹೆಸರು ನಾಮಕರಣ. ನೋಡಿ, ಭಾರತೀಯ ಸಂಶೋಧಕರು ಮಂಗಳ ಗ್ರಹದಲ್ಲಿ ಪತ್ತೆ ಮಾಡಲಾಗಿದ್ದಂತಹ 3 ಗುಂಡಿಗಳಿಗೆ ಭಾರತದ ವಿಜ್ಞಾನಿಯಾಗಿರುವಂತಹ ದೇವೇಂದ್ರ ಲಾಲ್ ಹಾಗೂ ಉತ್ತರ ಪ್ರದೇಶ ಮತ್ತು ಬಿಹಾರದ ಹಳ್ಳಿಗಳಾದ ಮುರ್ಸಾನ್ ಹಾಗೂ ಇಲ್ಸಾ ಎಂಬ ಹೆಸರುಗಳನ್ನು ನಾಮಕರಣ ಮಾಡಲಾಗಿದೆ. 2021ರಲ್ಲಿ ಅಹಮದಾಬಾದ್ನ ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿ ವಿಜ್ಞಾನಿಗಳನ್ನು ಒಳಗೊಂಡ ತಂಡ 3 ಗುಂಡಿಗಳನ್ನು ಪತ್ತೆ ಮಾಡಿತ್ತು. ಅದಕ್ಕೇನೆ PRLನ ಮಾಜಿ ಮುಖ್ಯಸ್ಥರಾಗಿರುವಂತಹ ಖ್ಯಾತ ವಿಜ್ಞಾನಿಯಾಗಿರುವಂತಹ ದೇವೇಂದ್ರ ಲಾಲ್ ಹೆಸರಿಡುವಂತೆ ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಯೂನಿಯನ್ಗೆ ಶಿಫಾರಸನ್ನು ಮಾಡಲಾಗಿತ್ತು. ಅದೇ ರೀತಿ ಈ PRLನ ಹಾಲಿ ಮುಖ್ಯಸ್ಥರಾಗಿರುವಂತಹ ಅನಿಲ್ ಭಾರದ್ವಾಜರವರ ಹುಟ್ಟೂರಾಗಿರುವಂತಹ ಮುಸ್ರಾನ್ ಇಡುವಂತೆ ಹಾಗೂ ಗುಂಡಿಗಳಿಗೆ ಮಂಗಳಗಳ ಅನ್ವೇಷಣಾ ಕಾರ್ಯಕ್ರಮದಲ್ಲಿದ್ದಂತಹ ಮತ್ತೋರ್ವ ವಿಜ್ಞಾನಿಯಾಗಿದ್ದಂತಹ ರಾಜು ರಂಜನ್ ಭಾರತಿ ಅವರ ಹುಟ್ಟೂರು ಆಗಿರುವಂತಹ ಇಲ್ಸಾ ಹೆಸರನ್ನು ನಾಮಕರಣ ಮಾಡುವಂತೆ ಶಿಫಾರಸನ್ನು ಮಾಡಲಾಗಿತ್ತು. ಅದಕ್ಕೆ ಇದೀಗ ಅದು ಅನುಮೋದನೆಯನ್ನು ನೀಡಲಾಗಿದೆ. ಓಕೆ, 2024ರ ಜಾಗತಿಕ ಲಿಂಗಾಂತರ ಸೂಚ್ಯಂಕ ಮೊದಲ ಸ್ಥಾನ ಯಾವ ರಾಷ್ಟ್ರ ಅಂತಂದರೆ ಐಸ್ಲ್ಯಾಂಡ್. ನಮ್ಮ ಭಾರತ ರಾಷ್ಟ್ರವು 129ನೇ ಸ್ಥಾನವನ್ನು ಪಡೆದುಕೊಂಡಿದೆ. ನಿಮಗೆ ಕೇಳ್ಬೋದು 2024ರ ಜಾಗತಿಕ ಲಿಂಗ ಅಂತರ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಕೇಳ್ಬೋದು. ಆವಾಗ ನೀವು 129ನೇ ಸ್ಥಾನ ಅಂತ ಆನ್ಸರ್ ಮಾಡಬೇಕಾಗಿರ್ತದೆ. ಮೊದಲ ಸ್ಥಾನ ಯಾವುದು ಅಂತ ಕೇಳಿದಾಗ ಐಸ್ಲ್ಯಾಂಡ್ ಕಂಡು ಬರ್ತದೆ. ಐಸ್ಲ್ಯಾಂಡ್ ಅಂತ ಆನ್ಸರ್ ಮಾಡಬೇಕು. 2024ರ ಜೂನ್ 12ರಂದು ವಿಶ್ವ ಆರ್ಥಿಕ ವೇದಿಕೆಯು ತನ್ನ ವಾರ್ಷಿಕ ಜಾಗತಿಕ ಲಿಂಗಾಂತರ ಸೂಚ್ಯಂಕ 2024ನ್ನು ಬಿಡುಗಡೆಯನ್ನು ಮಾಡಿದೆ. ಇದು 18ನೇ ಆವೃತ್ತಿಯಾಗಿದ್ದು, ಈ ಒಂದು ಸೂಚ್ಯಂಕದಲ್ಲಿ ಭಾರತವು 146 ರಾಷ್ಟ್ರಗಳ ಸಾಲಿನಲ್ಲಿ 129ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಐಸ್ಲ್ಯಾಂಡ್ ರಾಷ್ಟ್ರವು ಮೊದಲ ಸ್ಥಾನದಲ್ಲಿ ಕಂಡುಬರುತ್ತದೆ. ಈ ಒಂದು ಸೂಚ್ಯಂಕದಲ್ಲಿ ಐಸ್ಲ್ಯಾಂಡ್ ಲಿಂಗ ಸಮಾನತೆಯಲ್ಲಿ 93.5ರಷ್ಟು ಸಾಧನೆಯನ್ನು ಮಾಡಿದೆ. ಹಾಗೆಯೇ ಈ ಒಂದು ಐಸ್ಲ್ಯಾಂಡ್ ರಾಷ್ಟ್ರವು ಸತತ 5ನೇ ವರ್ಷವೂ ಕೂಡ ತನ್ನ ಸ್ಥಾನವನ್ನು ಉಳಿಸಿಕೊಂಡಿದೆ. 15ನೇ ವರ್ಷವೂ ಕೂಡ 15ನೇ ವರ್ಷವೂ ಕೂಡ ತನ್ನ ಸ್ಥಾನವನ್ನು ಉಳಿಸಿಕೊಂಡಿದೆ. 15 ವರ್ಷದಿಂದನೂ ಈ ಐಸ್ಲ್ಯಾಂಡ್ ರಾಷ್ಟ್ರನೇ ಮೊದಲ ಸ್ಥಾನದಲ್ಲಿ ಕಂಡು ಬರ್ತಾ ಇದೆ. ಓಕೆ, ಸೂಚ್ಯಂಕದಲ್ಲಿ ಕೊನೆಯದಾಗಿ ಪಡೆದಿರುವಂತಹ ಲಿಂಗಾಂತರ ಸೂಚ್ಯಂಕದಲ್ಲಿ ಕೊನೆಯ ಸ್ಥಾನವನ್ನು ಪಡೆದುಕೊಂಡಿರುವಂತಹ ರಾಷ್ಟ್ರ ಯಾವುದಪ್ಪ ಅಂತಂದರೆ ಸುಡನ್ ರಾಷ್ಟ್ರವು ಕೊನೆಯ ಸ್ಥಾನವನ್ನು ಪಡೆದುಕೊಂಡಿದೆ. ನಮ್ಮ ಭಾರತ ದೇಶವು ನಿಮಗೆಲ್ಲ ಗೊತ್ತು 129ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಅತ್ಯಂತ ಉನ್ನತ ಸ್ಥಾನದಲ್ಲಿ ಐಸ್ಲ್ಯಾಂಡ್ ಕಂಡು ಬಂದರೆ ಮೊದಲ ಸ್ಥಾನದಲ್ಲಿ, 2ನೇ ಸ್ಥಾನದಲ್ಲಿ ಫಿನ್ಲ್ಯಾಂಡ್, 3ನೇ ಸ್ಥಾನದಲ್ಲಿ ನಾರ್ವೆ, 4ನೇ ಸ್ಥಾನದಲ್ಲಿ ನ್ಯೂಜಿಲ್ಯಾಂಡ್, 5ನೇ ಸ್ಥಾನದಲ್ಲಿ ಸ್ವೀಡನ್. ಓಕೆ, ಜಾಗತಿಕ ಶಕ್ತಿ ಪರಿವರ್ತನೆ ಸೂಚ್ಯಂಕ. ಜಾಗತಿಕ ಶಕ್ತಿ ಪರಿವರ್ತನೆ ಸೂಚ್ಯಂಕದಲ್ಲಿ ನಮ್ಮ ಭಾರತದ ಸ್ಥಾನವು 63ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಮೊದಲ ಸ್ಥಾನದಲ್ಲಿ ಸ್ವೀಡನ್ ರಾಷ್ಟ್ರವು ಕಂಡುಬರುತ್ತದೆ. ವಿಶ್ವ ಆರ್ಥಿಕ ವೇದಿಕೆಯ ವರದಿಯ ಪ್ರಕಾರ 2024ರ ಜೂನ್ 19ರಂದು ಈ ಒಂದು ವೇದಿಕೆಯು ಆಕ್ಸೆಂಜರ್ ಸಹಯೋಗದೊಂದಿಗೆ ಜಾಗತಿಕ ಶಕ್ತಿ ಪರಿವರ್ತನೆ ಸೂಚ್ಯಂಕವನ್ನು ಫಾಸ್ಟರಿಂಗ್ ಎಫೆಕ್ಟಿವ್ ಎನರ್ಜಿ ಟ್ರಾನ್ಸಿಷನ್ನ ವರದಿಯಲ್ಲಿ ಬಿಡುಗಡೆಯನ್ನು ಮಾಡಿದೆ. ಈ ಒಂದು ವರದಿಯಲ್ಲಿ 120 ದೇಶಗಳ ಶಕ್ತಿ ವ್ಯವಸ್ಥೆಯ ಕಾರ್ಯಕ್ಷಮತೆಯನ್ನು ಪರಿಗಣಿಸಿದ್ದು, ಇದರಲ್ಲಿ ಭಾರತವು 63ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇಂಧನ ಈಕ್ವಿಟಿ, ಭದ್ರತಾ ಮತ್ತು ಸುಸ್ಥಿರದಲ್ಲಿ ಭಾರತ ದೇಶವು ಗಮನಾರ್ಹವಾದ ಸುಧಾರಣೆಯನ್ನು ತೋರಿದೆ. ಈ ಒಂದು ಸೂಚ್ಯಂಕದಲ್ಲಿ ಐರೋಪ್ಯ ರಾಷ್ಟ್ರಗಳಾದಂತಹ ಸ್ವೀಡನ್ ರಾಷ್ಟ್ರವು ಅಗ್ರಸ್ಥಾನದಲ್ಲಿ ಕಂಡುಬರುತ್ತದೆ. ನಂತರದ ಸ್ಥಾನಗಳಲ್ಲಿ ಡೆನ್ಮಾರ್ಕ್, ಫಿನ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್ ಹಾಗೂ ಫ್ರಾನ್ಸ್ ರಾಷ್ಟ್ರಗಳು ಕಂಡುಬರುತ್ತವೆ. ಓಕೆ, 2024ರ ಪ್ರಮುಖ ಸೂಚ್ಯಂಕಗಳು ಹಾಗೂ ಬಿಡುಗಡೆ ಮಾಡುವಂತಹ ಸಂಸ್ಥೆಗಳು ಯಾವುದಪ್ಪ ಅಂತಂದರೆ
ಸೂಚ್ಯಂಕ ಬಂದುಬಿಟ್ಟು ಸೂಚ್ಯಂಕ ಕೊಟ್ಟಿದ್ದಾರೆ, ಬಿಡುಗಡೆ ಮಾಡುವಂತಹ ಸಂಸ್ಥೆಗಳನ್ನ ಕೊಟ್ಟಿದ್ದಾರೆ, ಅಲ್ಲಿ ಸ್ಥಾನಗಳನ್ನ ನಮ್ಮ ಭಾರತ ಸ್ಥಾನ ಎಷ್ಟು ಅಂತ ತೋರಿಸಿದ್ದಾರೆ. ಅವಾಗೆಲ್ಲ ಮೊದಲನೇ ಸ್ಥಾನ ಯಾವುದು ಅಂತ ಹೇಳಿದ್ದಾರೆ ನೋಡಿ. ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಇದು ಬಿಡುಗಡೆ ಮಾಡುವ ಸಂಸ್ಥೆ ಯಾವುದಪ್ಪ ಅಂತಂದರೆ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ ಎನ್ನುವ ಸಂಸ್ಥೆಯು ಇದನ್ನು ಬಿಡುಗಡೆ ಮಾಡ್ತದೆ. ಇದರಲ್ಲಿ ನಮ್ಮ ಭಾರತದ ಸ್ಥಾನ ಬಂದುಬಿಟ್ಟು 159ನೇ ಸ್ಥಾನವನ್ನು ಭಾರತ ಪಡ್ಕೊಂಡ್ರೆ, ನಾರ್ವೆ ರಾಷ್ಟ್ರವು ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ನೋಡಿ ಇಲ್ಲಿ ಹಲವಾರು ರೀತಿಯ ಸೂಚ್ಯಂಕಗಳನ್ನು ನೋಡ್ಬೋದು. ಹಾಗೆಯೇ ಇಲ್ಲಿ ನಾವು ಅದು ಮಾಡುವಂತಹ ಬಿಡುಗಡೆ ಮಾಡುವಂತಹ ಸಂಸ್ಥೆಗಳನ್ನ ನೋಡ್ಬೋದು. ಇಲ್ಲಿ ಈ ಕಾಲಮ್ನಲ್ಲಿರ್ಬೋದು ನಮ್ಮ ಭಾರತದ ಸ್ಥಾನಗಳು ಬಂದುಬಿಟ್ಟು, ಕೊನೆಯ ಕಾಲಮ್ ಬಂದುಬಿಟ್ಟು ಮೊದಲ ಸ್ಥಾನದಲ್ಲಿ ಯಾವ ರಾಷ್ಟ್ರಗಳು ಬರ್ತವೆ ಅಂತ ಕೊಟ್ಟಿದ್ದಾರೆ ನೋಡಿ. ಹಲವಾರು ರೀತಿ ನೋಡ್ಬೋದು. ಒಂದು ಹೇಳೋಣ, ಲಾಸ್ಟ್ನದು ಯಾವುದು, ಮಾನವ ಅಭಿವೃದ್ಧಿ ಸೂಚ್ಯಂಕ. ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಹೊರಡಿಸುವ ಸಂಸ್ಥೆ ಯಾವುದಪ್ಪ ಅಂದರೆ UNDP ಒಂದು ವರದಿಯನ್ನು ಬಿಡುಗಡೆ ಮಾಡ್ತದೆ. ಅದರಲ್ಲಿ ನಮ್ಮ ಭಾರತದ ಸ್ಥಾನ ಬಂದುಬಿಟ್ಟು 134. ಮೊದಲ ಸ್ಥಾನ ಬಂದುಬಿಟ್ಟು ಸ್ವಿಟ್ಜರ್ಲ್ಯಾಂಡ್ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಪರ್ಧಾ ವಿಜೇತ 2024 ಜುಲೈರ ಮಾಹಿತಿಯನ್ನು, ಒಂದಷ್ಟು ಮಾಹಿತಿಯನ್ನು ಪಾರ್ಟ್ 1 ಈ ಒಂದು ವಿಡಿಯೋ ಪಾರ್ಟ್ 1 ಆಗಿರ್ತದೆ. ಪಾರ್ಟ್ 1ನಲ್ಲಿ ಒಂದಷ್ಟು ಮಾಹಿತಿಗಳನ್ನು ನೋಡಿದ್ವಿ. ಪಾರ್ಟ್ 2 ಅಲ್ಲಿ ಉಳಿದಂತಹ ಮಾಹಿತಿಯನ್ನು ನೋಡೋಣ. ಇವತ್ತು ಮಾಡಿರುವಂತಹ ಮಾಹಿತಿಗಳು ನಿಮಗೇನಾದರೂ ಇಷ್ಟವಾಗಿದ್ದರೆ, ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡ್ಬೋದು, ಶೇರ್ ಮಾಡೋದು, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಬೋದು. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು.